ನಮಸ್ಕಾರ, ಇದು ನಿಮ್ಮ GBH 63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಅರಸೀಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮತ್ತು ಬೇರೆ ಬೇರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಟ್ಟು 16 ಬೈಕ್ಗಳನ್ನು ಕಳ್ಳತನ ಮಾಡಿದ 3 ಜನ ಆರೋಪಿತರ ಬಂಧನ. ವಿಜಯನಗರ ಜಿಲ್ಲಾ ಪೊಲೀಸ್ ಹರಪನಹಳ್ಳಿ ಉಪವಿಭಾಗ, ಹರಪನಹಳ್ಳಿ ಉಪವೃತ್ತ, ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಪೊಲೀಸ್ ಠಾಣೆಯಲ್ಲಿ ದಿನಾಂಕ 1-2-2026ರಂದು ರಾತ್ರಿ ಸಮಯದಲ್ಲಿ ಹರಪನಹಳ್ಳಿ ತಾಲೂಕು ಬೇವನಹಳ್ಳಿ ದೊಡ್ಡ ತಂಡದ ವಾಸಿ ಲೋಕೇಶ್ ರಾಠೋಡ್ ತಂದೆ ಮೇಘನ್ ನಾಯ್ಕ್ ರವರ ಮನೆ ಬಳಿ ನಿಲ್ಲಿಸಿದ್ದ ರಾಯಲ್ ಎನ್ಫೀಲ್ಡ್ ಬೈಕ್ ಕಳ್ಳತನವಾಗಿದ್ದು, ಈ ಬಗ್ಗೆ ಲೋಕೇಶ್ ರಾಥೋಡ್ ಅವರು ದಿನಾಂಕ 11-2-2026ರಂದು ಅರಸೀಕೆರೆ ಪೊಲೀಸ್ ಠಾಣೆಯಲ್ಲಿ ನೀಡಿದ ದೂರಿನ ಮೇರೆಗೆ ದೂರು ದಾಖಲಿಸಿ ತನಿಖೆ ಕೈಗೊಂಡಿರುತ್ತದೆ ಮತ್ತು ದಿನಾಂಕ 31-3-2026ರಂದು ರಾತ್ರಿ ಸಮಯದಲ್ಲಿ ಹರಪನಹಳ್ಳಿ ತಾಲೂಕು ಮಾದೇಹಳ್ಳಿ ಗ್ರಾಮದ ಸಲೀಂ ಸಾಬ್ ಎಚ್ ತಂದೆ ಜಮಾಲ್ ಸಾಬ್ ರವರಿಗೆ ಸೇರಿದ ಅಂಗಡಿಯೊಳಗೆ ನಿಲ್ಲಿಸಿದ್ದ ಒಂದು ಹೀರೋ ಹೋಂಡಾ ಸ್ಪ್ಲೆಂಡರ್ ಬೈಕ್ ಮತ್ತು 2800 ನಗದು ಹಣ ಕಳ್ಳತನವಾಗಿದ್ದು, ಈ ಬಗ್ಗೆ ಸಲೀಂ ಸಾಬ್ ಎಚ್ ರವರು ದಿನಾಂಕ 13-4-2026ರಂದು ಅರಸೀಕೆರೆ ಪೊಲೀಸ್ ಠಾಣೆಯಲ್ಲಿ ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿರುತ್ತದೆ. ನಂತರ ಪ್ರಕರಣದಲ್ಲಿ ಕಳ್ಳರನ್ನು ಮತ್ತು ಮಾಲನ್ನು ಪತ್ತೆ ಮಾಡಲು ವಿಜಯನಗರ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಶ್ರೀಮತಿ ಎಸ್ ಜಾಹ್ನವಿ ಮತ್ತು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಮಂಜುನಾಥ್ ಜಿ ರವರ ನಿರ್ದೇಶನದಂತೆ ಡಿವೈಎಸ್ಪಿ ಡಾಕ್ಟರ್ ಸಂತೋಷ್ ಚೌಹಾಣ್, ವೃತ್ತ ನಿರೀಕ್ಷಕ ಮಹಾಂತೇಶ್ ಸಜ್ಜನ್ ರವರ ಮಾರ್ಗದರ್ಶನದಲ್ಲಿ ಪಿಎಸ್ಐ ವಿಜಯಕೃಷ್ಣ, ಅರಸೀಕೆರೆ ಪೊಲೀಸ್ ಠಾಣೆ ಅಧಿಕಾರಿ ಸಿಬ್ಬಂದಿಯವರಾದ ಹರೀಶ್ ದೇವರಟ್ಟಿ, ಕೆ ಗುರುರಾಜ್, ದಾದಾಪೀರ್ ಅಜ್ಜಪ್ಪ, ಹಸನ್ ಸಾಬ್, ವಿಷ್ಣು ನಾಯ್ಕ್, ಗುರಿಯಾ ನಾಯ್ಕ್, ಕೂಲಹಳ್ಳಿ ಎಂ ಕೊಟ್ರೇಶ್ ಮತ್ತು ರವಿ ನಾಯ್ಕ್ ರವರ ವಿಶೇಷ ತಂಡವನ್ನು ರಚನೆ ಮಾಡಿದ್ದು, ಮೇಲ್ಕಂಡ ತಂಡವು 3 ಜನ ಆರೋಪಿತರನ್ನು ವಶಕ್ಕೆ ಪಡೆದುಕೊಂಡು ಅವರಿಂದ ವಿವಿಧ ಪ್ರಕರಣಗಳಲ್ಲಿ ಕಳ್ಳತನವಾಗಿದ್ದ ಒಟ್ಟು ರೂಪಾಯಿ 6,65,000 ಬೆಲೆ ಬಾಳುವ ವಿವಿಧ ಕಂಪನಿಯ ಒಟ್ಟು 16 ಮೋಟಾರ್ ಸೈಕಲ್ ವಶಪಡಿಸಿಕೊಳ್ಳಲಾಗಿದೆ. ವಿಜಯನಗರ ಜಿಲ್ಲಾ ಅಧೀಕ್ಷಕರಾದ ಎಸ್ ಜಾಹ್ನವಿರವರು ಪತ್ರಿಕಾ ಪ್ರಕಟಣೆಗೆ ತಿಳಿಸಿ ತಂಡದ ಕಾರ್ಯಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿರುತ್ತಾರೆ. ಬಂಧಿತ ಆರೋಪಿತರಾದ ಅಲ್ತಾಫ್ ತಂದೆ ಬಳಿಗಾರ್ ದಾದಾಪೀರ್ ಮೆಕ್ಯಾನಿಕ್ ಕೆಲಸ, ವಾಸ ಅರಸೀಕೆರೆ ಗ್ರಾಮ, ಹರಪನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ. 2 ಜಾಬೀರ್ ತಂದೆ ಇಶಾಕ್ ಸಾಬ್ ಗಾರೆ ಕೆಲಸ, ವಾಸ ಸಿಂಗ್ರಹಳ್ಳಿ ಗ್ರಾಮ, ಹರಪನಹಳ್ಳಿ ತಾಲೂಕು, ಹಾಲಿ ವಾಸ ಭಾನುವಳ್ಳಿ ಗ್ರಾಮ, ಹರಿಹರ ತಾಲೂಕು, ದಾವಣಗೆರೆ ಜಿಲ್ಲೆ. 3ನೇದು ಶಾಹಿದ್ ಅಹಮದ್ ತಂದೆ ಮುಜೀಬ್ ಗಾರೆ ಕೆಲಸ, ವಾಸ ಸಿಂಗ್ರಹಳ್ಳಿ ಗ್ರಾಮ, ಹರಪನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಮಸ್ಕಾರ, ಇದು ನಿಮ್ಮ GBH 63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು. ಅರಸೀಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿನಾಂಕ 1-2-26ರಂದು ಕ್ರೈಮ್ ನಂಬರ್ 20/26 ಒಂದು ದ್ವಿಚಕ್ರ ವಾಹನ, ಒಂದು ರಾಯಲ್ ಎನ್ಫೀಲ್ಡ್ ಬುಲೆಟ್ ಗಾಡಿ ಕಳ್ಳತನ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಪ್ರಕರಣ ದಾಖಲಾಗಿರುತ್ತೆ. ಈ ಪ್ರಕರಣದ ತನಿಖೆಯಲ್ಲಿದ್ದಾಗ ಇಲ್ಲಿ ಅರಸೀಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಅನುಮಾನಾಸ್ಪದವಾಗಿ ಒಂದು ಬುಲೆಟ್ ಗಾಡಿ ಓಡಾಡ್ತಾ ಇರೋದ್ರ ಬಗ್ಗೆ ಮಾಹಿತಿ ಬರುತ್ತೆ. ಅದು ಒಂದು ಮಾಡಿಫೈಡ್ ವೆಹಿಕಲ್ ಈ ಥರ ವಿತೌಟ್ ನಂಬರ್ ಪ್ಲೇಟ್ ಓಡಾಡ್ತಾ ಇದೆ ಅಂತ ಮಾಹಿತಿ ಮೇರೆಗೆ ಅದನ್ನು ಸೆಕ್ಯೂರ್ ಮಾಡಿ ಚೆಕ್ ಮಾಡಲಾಗಿ 3 ಜನ ಆರೋಪಿತರನ್ನು ನಾವು ವಶಕ್ಕೆ ಪಡೆದಿದ್ದೀವಿ. ಈ 3 ಆರೋಪಿತರದ್ದು ಏನು ಮೋಡಸ್ ಅಂತ ಹೇಳಿದ್ರೆ, ಇವರು ಬೈಕ್ ಕಳ್ಳತನ ಮಾಡಿ ಆನಂತರದಲ್ಲಿ ಅದನ್ನು ಮಾಡಿಫೈ ಮಾಡಿ ವಿತೌಟ್ ನಂಬರ್ ಪ್ಲೇಟ್ ಅವರು ಅದನ್ನು ಚಲಾವಣೆ ಮಾಡ್ತಾ ಇರ್ತಾರೆ. ಇನ್ನು ಕೆಲವು ಸಂದರ್ಭದಲ್ಲಿ ಬೈಕ್ ಕಳ್ಳತನ ಮಾಡಿ ಬೈಕ್ದು ಸ್ಪೇರ್ ಪಾರ್ಟ್ಸ್ನೆಲ್ಲ ಬದಲಾವಣೆ ಮಾಡಿ ಬೇರೆ ಬೈಕ್ಗಳಿಗೆ ಜೋಡಣೆ ಮಾಡಿ ಅಂಥ ಬೈಕ್ಗಳನ್ನ ಮಾರಾಟ ಮಾಡಿರೋದು ಸಹ ಕಂಡುಬಂದಿರುತ್ತೆ. ಈ ಆಧಾರದ ಮೇಲೆ ನಾವು 3 ಜನನ ವಶಕ್ಕೆ ಪಡೆದು ಅವ್ರನ್ನ ಕೋರ್ಟ್ ಮುಂದೆ ಹಾಜರು ಮಾಡಿದ್ದೀವಿ. ಮತ್ತು ಅವರಿಂದ ಈಗಾಗಲೇ 16 ಬೈಕ್ಗಳನ್ನ ರಿಕವರಿ ಮಾಡಿದ್ದೀವಿ. ಈ 16 ಬೈಕಲ್ಲಿ 13 ಸ್ಪ್ಲೆಂಡರ್ ಬೈಕ್ ಇದೆ, ಒಂದು ರಾಯಲ್ ಎನ್ಫೀಲ್ಡ್ ಬೈಕ್ ಇದೆ, ಒಂದು ಜುಪಿಟರ್ ಬೈಕ್ ಇದೆ, ಒಂದು ಪ್ಲಾಟಿನಾ. ಈ 16 ಬೈಕ್ಗಳು 8 ಅರಸೀಕೆರೆ ಭಾಗದವು ಮತ್ತು 3 ರಾಣಿಬೆನ್ನೂರು ಭಾಗದಿಂದ ಕಳ್ಳತನ ಆಗಿರೋಂಥದ್ದು, ದಾವಣಗೆರೆ ಭಾಗದಿಂದ 2, ಚಿಗಟೇರಿ ಲಿಮಿಟ್ಸಲ್ಲಿ 1, ಹಲವಾಗ್ಲಲ್ಲಿ 1 ಮತ್ತು ಹರಪನಹಳ್ಳಿ 1. ಸೊ ಟೋಟಲ್ 16 ಬೈಕ್ಗಳನ್ನ ವಶಕ್ಕೆ ತೊಗೊಂಡಿದ್ದೀವಿ, ನಾವು ಸೀಸ್ ಮಾಡಿದ್ದೀವಿ. ಮತ್ತು ಇವ್ರ ಜೊತೆ ಇನ್ನೂ ಹಲವರು ಭಾಗಿಯಾಗಿರೋದ್ರ ಬಗ್ಗೆ ನಮಗೆ ಅನುಮಾನ ಇದೆ. ನಾವು ಅವ್ರನ್ನ ಪತ್ತೆ ಮಾಡ್ತಾ ಇದ್ದೀವಿ. ಆರೋಪಿತರು ಸ್ಥಳೀಯರು ಅಥವಾ ಹೊರಗಡೆ? ಆರೋಪಿತರಲ್ಲಿ 2 ಅರಸೀಕೆರೆ ಗ್ರಾಮ ವಾಸಿಗಳೇ, ಅರಸೀಕೆರೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ವಾಸ ಮಾಡ್ತಾರೆ. ಇನ್ನೊಬ್ಬರು ಹಲವಾಗ್ಲೂ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್
ವಾಸಿಯಾಗಿದ್ದಾರೆ. ಥ್ಯಾಂಕ್ ಯು.